ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಡಿಸೈನರ್ ಬ್ಲೌಸ್ನ ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಬ್ಲೌಸು ನಮಗೆ ಪ್ರಿನ್ಸ್ ಕಟ್ಟಲ್ಲಿ ಬರುತ್ತೆ. ಪ್ರಿನ್ಸ್ ಕಟ್ ಪ್ಲಸ್ ಬ್ಯಾಕ್ ಬೋಟ್ ನೆಕ್ ಬರುತ್ತೆ. ಈಗ ನೋಡಿ, ನಾನು ಲೆಂತ್ನ 15 ತೊಗೊತಾ ಇದ್ದೀನಿ. ಅದು ಬ್ಯಾಕ್ ಲೆಂತ್ ಆಯಿತು. ಇವಾಗ ನಾನು ಫ್ರಂಟ್ ಲೆಂತ್ 1/2 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ, ಕೆಳಗಡೆ ಸ್ವಲ್ಪ ಕರ್ವ್ ಶೇಪ್ ಕೊಡೋದಕ್ಕೋಸ್ಕರ. ಇದು ಚೆಸ್ಟ್ ಅಳತೆ ಬಂದು 36 ಇದೆ. ಸೊ ಚೆಸ್ಟ್ ವಿಡ್ತ್ ಬಂದು ನಾವೀಗ 9 ಬರುತ್ತೆ. 9ಗೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನಮಗೆ 11 ಆಗುತ್ತೆ. ನೋಡಿ, ಈಗ ಬ್ಯಾಕು ಮತ್ತು ಫ್ರಂಟ್ನ ಫೋಲ್ಡ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ ಇವಾಗ. ಸೊ ನಮಗೆ ಇವಾಗ ಶೋಲ್ಡರ್ ಪಾಯಿಂಟು ಅವ್ರದ್ದು 14 ಇದೆ. ಸೊ ನಾನು 14 ಹಾಫ್ 7 ತೊಗೋತಾ ಇದ್ದೀನಿ. ಡೌನಿಂಗ್ ಕೂಡ ನಾನು ಇದು 7 ತೊಗೋತಾ ಇದ್ದೀನಿ. ಡೌನಿಂಗ್ ಕೂಡ 7 ತೊಗೋತಾ ಇದ್ದೀನಿ. ಅಲ್ಲಿ ಫ್ರಂಟಲ್ಲಿ ಇದು ಬಂದು 3.5 ತೊಗೊಂಡೆ. ಡೀಪ್ ಬಂದು 7 ತೊಗೋತಾ ಇದ್ದೀನಿ. ಇವರು ಫ್ರಂಟಲ್ಲಿ ಫುಲ್ ಡೀಪೇ ಕೇಳಿದ್ದಾರೆ. ಸೊ ಅಲ್ಲೂ ಕೂಡ ನಾನು 7 ಇಂಚ್ ತೊಗೊತಾ ಇದ್ದೀನಿ. 7ಗೆ ಒಂದು ಲೈನ್ ಹಾಕ್ಕೊಂಡು, ಅದು ನೋಡಿ ಫ್ರಂಟ್ ಡಿಸೈನ್ ಆಯಿತು. ನಾನು ಮಧ್ಯದಲ್ಲಿ 3.5ಗೆ ಒಂದು ಮಾರ್ಕ್ ಹಾಕ್ಕೊಂಡು ಚೆಸ್ಟ್ ಪಾಯಿಂಟ್ ಇದು ಮಾಡ್ಕೊಳ್ಳೋದಕ್ಕೋಸ್ಕರ 3.5ಗೆ ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ವಿಡ್ತಲ್ಲಿ ಒಂದು ಲೈನ್ ತೊಗೊಂಡು 3.5 ಲೈನ್ ಮಾಡಿದ್ನಲ್ಲ, ಅದನ್ನು ಕೆಳಗಡೆ ಲೈನ್ ಹಾಕ್ಕೊಂಡು ಆ ಕಡೆಗೆ 1/2 ಇಂಚು, ಈ ಕಡೆಗೆ 1.5 ಇಂಚ್ಗೆ ನಾನು ಪಾಯಿಂಟ್ ಇಟ್ಕೊತಾ ಇದ್ದೀನಿ. ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ನಾವು ಈ ಥರ ಡಾಟ್ ಪಾಯಿಂಟ್ನ ಇಟ್ಕೋಬೇಕಾಗುತ್ತೆ. ನೋಡಿ, ಹೀಗೆ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ಕರ್ವ್ ಶೇಪ್ನ ನಾವು ತಗೋಬೇಕಾಗುತ್ತೆ. ನೋಡಿ, 9.5ಗೆ ನಾನು 9 ಬಂದು ಚೆಸ್ಟ್ ಪಾಯಿಂಟ್ ಇದೆ. 1/2 ಇಂಚು ಪಾಯಿಂಟ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡು 9.5ಗೆ ಮಾರ್ಕ್ ಹಾಕ್ಕೊಂಡು, ಈಗ ಅದೆರಡೂ ಸೇರಿಸ್ಕೊಂಡು ನೋಡಿ ಈ ಥರದ್ದು ಒಂದು ಶೇಪ್ನ ನಾನು ಪ್ರಿನ್ಸ್ ಕಟ್ಗೆ ಈ ಥರ ಶೇಪ್ನ ಇಟ್ಕೊತಾ ಇದ್ದೀನಿ. ನೋಡಿ ಹೀಗೆ. ಈಗ ಫ್ರಂಟ್ ಡೀಪ್ ಬಂದು ಅವರು ಒಂದು ಡಿಸೈನ್ ಹೇಳಿದ್ದಾರೆ. ನಾನು 1.5ಗೆ ಮಾರ್ಕ್ ಹಾಕ್ಕೊಂಡು ಆ ಡಿಸೈನ್ನ ಶೇಪ್ನ ಈ ಕಡೆಗೆ 1/2 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಆ ಡಿಸೈನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಡಿಸೈನ್ ಹೇಳಿದ್ದಾರೆ ಅವರು. ನೋಡಿ, ಅದು ಶೇಪ್ನ ನಾವು ನೀಟಾಗಿ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಥರ ಡಿಸೈನು. ಕೆಳಗಡೆ ನಾನು ಒಂದು 1/2 ಇಂಚಲ್ಲಿ ನೋಡಿ, ಫ್ರಂಟಿಂದ ಬ್ಯಾಕ್ವರೆಗೂ 1/2 ಇಂಚ್ಗೆ ಸ್ವಲ್ಪ ಶೇಪ್ ತೊಗೊಂಡು ನಾನು ಕ್ರಾಸಾಗಿ ಲೈನ್ ಹಾಕ್ಕೊತಾ ಇದ್ದೀನಿ. ಇವಾಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫ್ರಂಟ್ ಪೀಸ್ ಮಾತ್ರ ನಾವು ಕಟ್ ಮಾಡ್ತಾ ಇರೋದು, ಇವಾಗ ಕಟಿಂಗ್ ಮಾಡ್ಕೊತಾ ಇರೋದು. ನೋಡಿ ಆ ಥರ. ಈಗ ಬ್ಯಾಕು ಫ್ರಂಟ್ ಎರಡೂ ಸೇರಿಸಿ ನಾನು ಒಂದು ಕರ್ವ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಈಸಿ ಮೆಥಡು ಫ್ರೆಂಡ್ಸ್. ನೋಡಿ, ಇವಾಗ ಫ್ರಂಟ್ ಶೇಪ್ ಮಾತ್ರ 2 ಪೀಸ್ನ ತೆಗೆದು ನಾನು ಫ್ರಂಟ್ ಶೇಪ್ನ ಒಂದು ಸ್ವಲ್ಪ ಕರ್ವ್ನ ಕಟ್ ಮಾಡಿಕೊಂಡೆ. ಬ್ಯಾಕ್ ಆ್ಯಂಡ್ ಫ್ರಂಟ್ನ ನಾವು ಒಟ್ಟಿಗೆ ಮಾಡೋದ್ರಿಂದ ನಮಗೆ ಕೆಲಸ ಈಸಿ ಆಗುತ್ತೆ, ಬೇಗ ಕೆಲಸ ಆಗುತ್ತೆ. ಆಮೇಲೆ ಎಲ್ಲ ಕಟಿಂಗ್ ಎಲ್ಲ ನಮ್ಗೆ ಒಂದೇ ಸಮ ಬರುತ್ತೆ. ನೋಡಿ, ಇವಾಗ ಫ್ರಂಟ್ ಡೀಪ್ನ ನಾನು ಆ ಶೇಪ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಥರದ ಕ್ಯಾನ್ವಾಸ್ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ. ಹಾಗೇ ಒಂದು ಡಿಸೈನರ್ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಶೋಲ್ಡರ್ನ ಕಟ್ ಮಾಡಿಕೊಂಡೆ, ಫ್ರಂಟ್ ಪಾರ್ಟ್ ಕಟ್ ಆಯಿತು. ಈಗ ಆ ಕರ್ವ್ ಶೇಪ್ನ ನಾವು ಕಟ್ ಮಾಡ್ಕೋಬೇಕು. ಇವಾಗ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಈ ಥರ ಕಟಿಂಗ್ನ ನಾವು ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಈಗ ಫ್ರಂಟ್ ಕಟಿಂಗ್ ಆಯಿತು. ಈಗ ಬ್ಯಾಕ್ ಪೋರ್ಷನ್ಗೆ ಅವರು ಕೆಳಗಡೆ ಫುಲ್ಲು ಓಪನ್ ಕೇಳಿದ್ದಾರೆ ಫ್ರೆಂಡ್ಸ್. ಬೋಟ್ ನೆಕ್ ಇಡಬೇಕು. ಬೋಟ್ ನೆಕ್ ಮೇಲ್ಗಡೆಯಿಂದ ನಾನು ಅಂದರೆ ಅವ್ರದ್ದು 3 ಇಂಚ್ಗೆ ನಾನು ಬೋಟ್ ನೆಕ್ದು ಡೌನಿಂಗ್ ತೊಗೋತಾ ಇದ್ದೀನಿ. 3.5 ವಿಡ್ತ್ ಇದೆ ಶೋಲ್ಡರ್ದು. ಸೊ 3 ಇಂಚ್ಗೆ ತೊಗೊಂಡು ಅಲ್ಲಿ 2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಮತ್ತೆ 3 ಇಂಚ್ಗೆ ಲೈನ್ ಹಾಕ್ಕೊಂಡು ಅಲ್ಲಿಂದ ಕೆಳಗಡೆವರೆಗೂ ನಾನು ಫುಲ್ ಲೈನ್ನ ಹಾಕೋತಾ ಇದ್ದೀನಿ. ಯಾಕೆಂದರೆ ಅವ್ರಿಗೆ ಡೌನಿಂಗಲ್ಲಿ ಫುಲ್ ಓಪನ್ ಬೇಕು ಮತ್ತು ಅಲ್ಲಿ 2 ಟ್ಯಾಗ್ ಬೇಕು ಕಟ್ಟೋದಕ್ಕೆ ಅಂತ ಕೇಳಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ನೋಡಿ
ನೀಟಾಗಿ ಈ ಥರ ಲೈನ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಮೇಲ್ಗಡೆ ಮಾತ್ರ 2 ಬಟನ್ ಬರುತ್ತೆ ಅಷ್ಟೇ ಫ್ರೆಂಡ್ಸ್. ಕೆಳಗಡೆ ಫುಲ್ ಓಪನ್ ಬಂದು ಅಲ್ಲಿ 2 ಟ್ಯಾಗ್ನ ಕೊಡ್ತೀನಿ ನಾನು. ನೋಡಿ ಈ ಥರ ರೌಂಡ್ ಶೇಪ್ ಹಾಕ್ಕೊಂಡು ಬೋಟ್ ನೆಕ್ ಆಗಿರೋದ್ರಿಂದ ಈ ಕಟಿಂಗ್ನ ನಾನು ಮಾಡ್ಕೊತಾ ಇದ್ದೀನಿ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಫ್ರೆಂಡ್ಸ್. ನೋಡಿ ಇದನ್ನು ಶೇಪ್ನ ಕೂಡ ನಾನು ಫುಲ್ ಕಟ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್, ಬರೀ ಅರ್ಧಕ್ಕೆ ಮಾತ್ರ ಕಟ್ ಮಾಡ್ತೀನಿ. ನೋಡಿ ಸ್ಟಿಚ್ ಮಾಡುವಾಗ ನಾನು ಫುಲ್ ಕಟ್ ಮಾಡ್ತೀನಿ, ಇವಾಗ ಕಟ್ ಮಾಡ್ತಾ ಇಲ್ಲ. ಈಗ ಫ್ರಂಟು ಬ್ಯಾಕು ಕಟ್ಟಿಂಗ್ ಆಯಿತು. ಈಗ ಮೇನ್ ಫ್ಯಾಬ್ರಿಕ್ನ ಇಟ್ಕೊಂಡು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಮೇನ್ ಫ್ಯಾಬ್ರಿಕ್ನ ನಾನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದು. ಇದರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾರು ಮಿಸ್ ಮಾಡದೆ ನೋಡಿ. ಒಂದು ಡಿಸೈನರ್ ಬ್ಲೌಸ್ನ ಹೊಲಿಬೇಕು, ಬಿಗಿನರ್ಸ್ ಈಸಿಯಾಗಿ ಹೊಲಿಬೇಕು ಅಂದರೆ ಈ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಿ. ನೆಕ್ಸ್ಟಲ್ಲೂ ಈ ಸ್ಟಿಚಿಂಗ್ದು ವಿಡಿಯೋ ಹಾಕ್ತೀನಿ, ಇದೇ ಬ್ಲೌಸ್ನ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ. ಅದು ಫೈನಲ್ ಲುಕ್ ಯಾವ ಥರ ಡಿಸೈನ್ ಬರುತ್ತೆ ಅನ್ನೋದನ್ನ ಸ್ಟಿಚಿಂಗ್ ವಿಡಿಯೋ ನೋಡಿದಾಗಲೇ ನಿಮಗೆ ಅದು ಗೊತ್ತಾಗೋದು. ನೋಡಿ ಮೇನ್ ಫ್ಯಾಬ್ರಿಕ್ನ ಇಟ್ಬಿಟ್ಟು ನಾನು ಅಂದರೆ ಫ್ರೆಂಡ್ಸ್ ನಾನು ಮೇನ್ ಫ್ಯಾಬ್ರಿಕ್ನ ಒಂದು ಫೋಲ್ಡ್ ಮಾಡಿಕೊಂಡು ಆಮೇಲೆ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ನೋಡಿ ಈ ಥರ ಇಟ್ಬಿಟ್ಟು ಫೋಲ್ಡಿಂಗಲ್ಲೇ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿದ್ರಲ್ಲ ಬ್ಯಾಕ್ ಸೈಡ್ ಇದು, ಅದನ್ನು ಕಟ್ ಮಾಡಿಲ್ಲ, ಅದು ಸ್ಟಿಚ್ ಮಾಡುವಾಗ ಕಟ್ ಮಾಡ್ತೀನಿ. ಫ್ರಂಟ್ ಸೈಡು ನೋಡಿ ಈ ಥರ ಕಟಿಂಗ್ ಮಾಡಿಟ್ಟಿದ್ದೀನಿ. ಇವಾಗ ಸ್ಲೀವ್ ಹೇಗೆ ಕಟ್ ಮಾಡೋದು, ಅದರಲ್ಲೂ ಇದು ಡಿಸೈನರ್ ಸ್ಲೀವ್ ಬರುತ್ತೆ, ಮೇಲ್ಗಡೆ ಪಫ್ ಬರುತ್ತಲ್ಲ ಆ ಥರ ಸ್ಲೀವ್ ಬರೋದ್ರಿಂದ ಆ ಸ್ಲೀವ್ನ ಹೇಗೆ ಕಟ್ ಮಾಡೋದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವರು ಸ್ಲೀವ್ಗೆ ಲೈನಿಂಗ್ ಬೇಡ ಅಂತ ಹೇಳಿದ್ದಾರೆ, ಸೊ ನಾನು ಇದಕ್ಕೆ ಲೈನಿಂಗ್ ಕೊಡ್ತಾ ಇಲ್ಲ, ಹಾಗೆಯೇ ಕಟಿಂಗ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ನೇ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ 4 ಫೋಲ್ಡ್ನ ನಾವು ಮಾಡ್ಕೊಬೇಕು ನೀಟಾಗಿ. ಫಸ್ಟು ಲೆಂತ್ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಬೇಕು. ಫಸ್ಟು ಫ್ರೆಂಡ್ಸ್ ನಾನು 1 ಇಂಚ್ಗೆ ಮಾರ್ಕ್ ಹಾಕೋತಾ ಇದ್ದೀನಿ, ಯಾಕೆಂದರೆ ಇವ್ರಿಗೆ ಲೈನಿಂಗ್ ಕೊಡದೇ ಇರೋದ್ರಿಂದ ಕೆಳಗಡೆ 1 ಇಂಚ್ನ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಹಾಗೆ ಲೆಂತ್ಗೆ 10 ಇಂಚ್ ತೊಗೋತಾ ಇದ್ದೀನಿ. 10 ಇಂಚ್ ತೊಗೊಂಡು 1/2 ಇಂಚು ಸ್ಟಿಚಿಂಗೋಸ್ಕರ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ನ ಹಾಕೋತಾ ಇದ್ದೀನಿ. ಕೆಳಗಡೆ ಡೌನಿಂಗ್ ಬಂದು ನಾನು 3.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 36 ಇರೋದ್ರಿಂದ 3.5 ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಇವ್ರದ್ದು ಹಾರ್ಮೋಲ್ ಬಂದು 14 ಇಂಚ್ ಇದೆ. 14ಗೆ ನಾನು 7 ಪಾಯಿಂಟ್ನ ನಾನು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗೋಸ್ಕರ ಮಾರ್ಜಿನ್ನ ಬಿಟ್ಕೊಂಡು ನೋಡಿ ಈ ಥರ ಶೇಪ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಏನಾಗಬೇಕು ಅಂದರೆ ಇದು ಪಫ್ ಕೊಡೋದ್ರಿಂದ ನಮಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬೇಕಾಗುತ್ತೆ. ಸೊ ಮೇಲ್ಗಡೆ ನಾನು 3 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನ ನಾನು ಮಾರ್ಕ್ ಹಾಕ್ಕೊಂಡು ಹೀಗೂ ಕೂಡ 3 ಇಂಚ್ ಹಾಕ್ಕೊಂಡು ಇದನ್ನು ಬಾಕ್ಸ್ ಟೈಪಲ್ಲಿ ಲೈನ್ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಲೈನ್ ಹಾಕ್ಕೊಂಡು ಆ ಮೇಲ್ಗಡೆ ಇದನ್ನು ಈ ಥರ ಅಟ್ಯಾಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಹೀಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ ಈ ಥರ ಇದು ಮೇಲ್ಗಡೆ ಪಫ್ಫು, ಡಿಸೈನರ್ ಪಫ್ಫು ಬರುತ್ತೆ ಈ ಥರ. ಅದ್ರಾಗ ನಾವು ಕೆಳಗಡೆನೂ ಕೂಡ ಸ್ಲೀವ್ ಓಪನಿಂಗ್ ಎಷ್ಟು ಬೇಕು ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ನಾನು 2.5 ಇಂಚ್ಗೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ಅದಲ್ಲದೇನೂ ಕೂಡ ನಾನು ಸ್ವಲ್ಪ ಫ್ಯಾಬ್ರಿಕ್ನ ಎಕ್ಸ್ಟ್ರಾನೇ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್, ಏಕೆಂದರೆ ನಾವು ಅಲ್ಲಿ ಫಿಲ್ಟ್ ಕೊಡೋದ್ರಿಂದ ಸ್ವಲ್ಪ ಫ್ಯಾಬ್ರಿಕ್ ಎಕ್ಸ್ಟ್ರಾ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾದಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಅಟ್ಯಾಚ್ ಮಾಡುವಾಗ ಸ್ಟಿಚ್ ಮಾಡುವಾಗ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊತೀನಿ. ನೋಡಿದ್ರಲ್ಲ ಸ್ಲೀವ್ ಕಟ್ಟಿಂಗ್ ಆಯಿತು. ನೋಡಿದ್ರಲ್ಲ ಇವಾಗ ಪೂರ್ತಿ ಬ್ಲೌಸ್ನ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇದ್ರ ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.